Welcome, dear students. I am Mahesh here. In previous session, we have discussed about the various types of branches. Now, in this session, we are discussing about the features of dependent branches. So, dependent branches, before going to the features, first we can learn about meaning of dependent branches. Dependent branches are those which are mostly dependent on the head office for their supplies of goods as well as cash for expenses. So here, most of the branches are depend on the head office, majorly for the goods and also for the cash, because branches goods ಹೆಡ್ ಆಫೀಸ್ ಇಂದ ಏನ್ ಕಳಿಸ್ತಾರೆ ಅದನ್ನ ಸೇಲ್ ಮಾಡ್ಬೇಕಾಗುತ್ತೆ. ಜೊತೆಗೆ ಅವ್ರ ಎಕ್ಸ್ಪೆನ್ಸಸ್ ನ ಪೇ ಮಾಡೋದಕ್ಕೆ ಕ್ಯಾಶ್ ಕೂಡ ಹೆಡ್ ಆಫೀಸ್ ಕಡೆಯಿಂದ ರಿಸೀವ್ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಅದನ್ನ ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಕರಿತೀವಿ. Even the accounts of these branches are maintained by the head office. So ಇಲ್ಲಿ ಹೆಡ್ ಆಫೀಸ್ ಗೂಡ್ಸ್ ನ ಬ್ರಾಂಚಸ್ ಗೆ ಕಳಿಸೋದ್ರಿಂದ ಮತ್ತೆ ಎಕ್ಸ್ಪೆನ್ಸಸ್ಗೂ ಅಷ್ಟೇ ಅದಕ್ಕೆ ಬೇಕಾಗಿರುವಂತ ಕ್ಯಾಶ್ ನ ಹೆಡ್ ಆಫೀಸ್ ಕಳಿಸೋದ್ರಿಂದ ಆ ಒಂದು ಬ್ರಾಂಚ್ ಅಕೌಂಟ್ಸ್ ನ ಇಲ್ಲಿ ಹೆಡ್ ಆಫೀಸ್ ಮೇಂಟೈನ್ ಮಾಡುತ್ತೆ. So this is the actual meaning of dependent branches. Next, go for the features of dependent branches. So goods are supplied by the head office. Branch has no right to purchase goods directly. So ಇಲ್ಲೇನಾಗುತ್ತೆ ಅಂದ್ರೆ goods head office supply ಮಾಡುತ್ತೆ. So here branch has no right to purchase goods directly. ಸೊ ಹೆಡ್ ಆಫೀಸೇ ಗೂಡ್ಸ್ ನ ಎಲ್ಲ ಸಪ್ಲೈ ಮಾಡೋದ್ರಿಂದ ಬ್ರಾಂಚ್ ಇಲ್ಲಿ ಯಾವುದೇ ಗೂಡ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಯಾವುದೇ ರೈಟ್ಸ್ ಇರೋದಿಲ್ಲ. ಸೆಕೆಂಡ್ ಒನ್, ಹೆಡ್ ಆಫೀಸ್ ಕ್ಯಾನ್ ಸಪ್ಲೈ ದ ಗೂಡ್ಸ್ ಈದರ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಅಟ್ ಇನ್ವಾಯ್ಸ್ ಪ್ರೈಸ್. ಸೊ ಇಲ್ಲಿ ಹೆಡ್ ಆಫೀಸ್ ಟೂ ಟೈಪ್ಸ್ ಅಲ್ಲಿ ಗೂಡ್ಸ್ ನ ಸೆಂಡ್ ಮಾಡುತ್ತೆ ಬ್ರಾಂಚ್ಗೆ. ಒಂದು ಕಾಸ್ಟ್ ಪ್ರೈಸ್ ಗೆ ಸೆಂಡ್ ಮಾಡುತ್ತೆ, ಅಂದ್ರೆ ಅವ್ರಿಗೆ ಏನು ಕಾಸ್ಟ್ ಆಗಿರುತ್ತೋ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದೇ ಕಾಸ್ಟ್ ಗೆ ಸೆಂಡ್ ಮಾಡುತ್ತೆ. ಆರ್ ಅಟ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ನಾವು ಲೋಡೆಡ್ ಪ್ರೈಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಡ್ ಆಗಿರುತ್ತೆ. ಈಗ ನನಗೆ 100 ರೂಪೀಸ್ ಕಾಸ್ಟ್ ಆಗಿದ್ರೆ ಅದಕ್ಕೆ 20 ರೂಪೀಸ್ ಪ್ರಾಫಿಟ್ ನ ಆಡ್ ಮಾಡಿ ಏನ್ ನಾನು ಬ್ರಾಂಚ್ ಗೆ ಕಳಿಸ್ತೀನಿ ಅದು ಇನ್ವಾಯ್ಸ್ ಪ್ರೈಸ್. ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಇನ್ಕ್ಲೂಡ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಪ್ರಾಫಿಟ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಕಾಸ್ಟ್ ಪ್ರೈಸ್ ಅಂದ್ರೆ ಜಸ್ಟ್ ಅವ್ರಿಗೆ ಏನ್ ಕಾಸ್ಟ್ ಆಗಿರುತ್ತೆ ಅದೇ ಕಾಸ್ಟ್ ಗೆ ಏನ್ ಮಾಡ್ತಾರೆ ಗೂಡ್ಸ್ ನ ಸೆಂಡ್ ಮಾಡ್ತಾರೆ. ಸೊ ಯಾಕೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಗೆ ಹೆಡ್ ಆಫೀಸ್ ಕಳ್ಸಿಕೊಡುತ್ತೆ ಅಂದ್ರೆ ರಿಯಲ್ ಪ್ರಾಫಿಟ್ ಬ್ರಾಂಚ್ ಅಕೌಂಟ್ಸ್ ಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಆಬ್ಜೆಕ್ಟಿವ್ ಇಂದ ಸಮ್ಟೈಮ್ಸ್ ಇನ್ವಾಯ್ಸ್ ಪ್ರೈಸ್ ಗೆ ಇಲ್ಲಿ ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಫ್ಯೂಚರ್, ಬ್ರಾಂಚ್ ಇಸ್ ರಿಕ್ವೈರ್ಡ್ ಟು ಸೆಲ್ ದ ಗೂಡ್ಸ್ either for cash or credit or for both cash and credit depending upon the instructions from the head office. ಅಂದ್ರೆ ಬ್ರಾಂಚ್ ಇಸ್ ರಿಕ್ವೈರ್ಡ್ ಟು ಸೆಲ್ ದ ಗೂಡ್ಸ್ ಈದರ್ ಫಾರ್ ಕ್ಯಾಶ್ ಆರ್ ಕ್ರೆಡಿಟ್. ಸೊ ಕ್ಯಾಶ್ ಆಗಿ ಕೂಡ ಸೇಲ್ ಮಾಡಬಹುದು, ಕ್ಯಾಶ್ ಸೇಲ್ಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಕೂಡ ಮಾಡಬಹುದು, ಅಥವಾ ಸಮ್ಟೈಮ್ಸ್ ಬೋತ್ ಕ್ಯಾಶ್ ಅಂಡ್ ಕ್ರೆಡಿಟ್. ಅಂದ್ರೆ ಸಮ್ಟೈಮ್ಸ್ ಕ್ಯಾಶ್ ಸೇಲ್ಸ್ ಮಾಡುತ್ತೆ ಮತ್ತೆ ಕ್ರೆಡಿಟ್ ಸೇಲ್ಸ್ ಮಾಡುತ್ತೆ, ಡಿಪೆಂಡಿಂಗ್ ಅಪಾನ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಹೆಡ್ ಆಫೀಸ್. ಅಂದ್ರೆ ಹೆಡ್ ಆಫೀಸ್ ಕಡೆಯಿಂದ ಯಾವ ತರ ಇನ್ಸ್ಟ್ರಕ್ಷನ್ಸ್ ಬರುತ್ತೋ ಬೇಸ್ಡ್ ಅಪಾನ್ ದಟ್ ಇನ್ಸ್ಟ್ರಕ್ಷನ್ಸ್ ಬ್ರಾಂಚ್ ಏನ್ ಮಾಡುತ್ತೆ ಕ್ಯಾಶ್ ಅಥವಾ ಕ್ರೆಡಿಟ್ ಸೇಲ್ಸ್ ನ ಮಾಡುತ್ತೆ. Next, another important feature, all the regular expenses of the branch, such as rent, salary, advertisement, etc., are paid by the head office through check. ಅಂದ್ರೆ ಈಗ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಬ್ರಾಂಚಸ್ ಏನ್ ಬರುತ್ತೆ ಅಂದ್ರೆ ರೆಂಟ್ ಆಗಿರ್ಲಿ, ಸ್ಯಾಲರಿ ಆಗಿರ್ಲಿ ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಲಿ, ದೀಸ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಹೆಡ್ ಆಫೀಸ್ ಥ್ರೂ ಚೆಕ್. ಅಂದ್ರೆ ಚೆಕ್ ಮುಖಾಂತರ ಈ ಎಕ್ಸ್ಪೆನ್ಸಸ್ ನ ಹೆಡ್ ಆಫೀಸೇ ಪೇ ಮಾಡುತ್ತೆ. ಯಾಕೆ ಅಂದ್ರೆ ಇದು ಡಿಪೆಂಡೆಂಟ್ ಬ್ರಾಂಚ್ ಆಗಿರೋದ್ರಿಂದ ಎಕ್ಸ್ಪೆನ್ಸಸ್ ನೆಲ್ಲ ಹೆಡ್ ಆಫೀಸೇ ಪೇ ಮಾಡುತ್ತೆ. ನೆಕ್ಸ್ಟ್ ಒನ್, ಪೆಟಿ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಬ್ರಾಂಚ್ ಔಟ್ ಆಫ್ ದ ಪೆಟಿ ಕ್ಯಾಶ್ ಸೆಂಟ್ ಬೈ ದ ಹೆಡ್ ಆಫೀಸ್. ಅಂದ್ರೆ ಪೆಟಿ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸಾಂಪಲ್ ಪೋಸ್ಟೇಜ್, ಸ್ಟೇಷನರಿ ಎಕ್ಸ್ಪೆನ್ಸಸ್ ಆರ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಈ ಒಂದು ಎಕ್ಸ್ಪೆನ್ಸಸ್ ನಾವು ಪೆಟಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ದೀಸ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಬ್ರಾಂಚ್. ಈ ಎಕ್ಸ್ಪೆನ್ಸಸ್ ನ ಬ್ರಾಂಚೇ ಪೇ ಮಾಡುತ್ತೆ. ಬಟ್ ಇಲ್ಲಿ ಕ್ಯಾಶ್ ಯಾರು ಕಳ್ಸಿರ್ತಾರೆ ಅಂದ್ರೆ ಹೆಡ್ ಆಫೀಸ್ ಕಳ್ಸಿರ್ತಾರೆ. ಹೆಡ್ ಆಫೀಸೇ ಕಳ್ಸಿರುತ್ತೆ ಪೆಟಿ ಎಕ್ಸ್ಪೆನ್ಸಸ್ ನೀನ್ ಪೇ ಮಾಡ್ಕೊಪ್ಪ ಅಂತ ಸ್ವಲ್ಪ ಅಮೌಂಟ್ ನ ಬ್ರಾಂಚ್ಗೆ ಕೊಟ್ಟಿರುತ್ತೆ. ಆ ಅಮೌಂಟ್ ಅಲ್ಲಿ ಏನ್ ಮಾಡುತ್ತೆ ಈ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ನ ಬ್ರಾಂಚ್ ಪೇ ಮಾಡ್ಕೊಡುತ್ತೆ.
Next, the branch is required to deposit the cash sales proceeds and cash collected from the debtors completely to head office directly. So ಇಲ್ಲಿ ಬ್ರಾಂಚ್ಗೆ ಮೇಜರ್ ಆಗಿ ಎರಡು ಇನ್ಕಮ್ ಬರುತ್ತೆ. ಒಂದು ಕ್ಯಾಶ್ ಸೇಲ್ಸ್ ಮಾಡಿದಾಗ ಬ್ರಾಂಚ್ಗೆ ಕ್ಯಾಶ್ ಬರುತ್ತೆ, ಮತ್ತೆ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ದ ಡೆಟಾರ್ಸ್. ಅಂದ್ರೆ ಯಾವಾಗ ನಾವು ಕ್ರೆಡಿಟ್ ಸೇಲ್ಸ್ ಮಾಡ್ತೀವಿ ಆಗ ಡೆಟಾರ್ಸ್ ಕಡೆಯಿಂದ ನಮ್ಗೆ ಕ್ಯಾಶ್ ಬರುತ್ತೆ, ಕರೆಕ್ಟಾ? ಅದು ಡೆಟಾರ್ಸ್ ಕಡೆಯಿಂದ ನಾವು ಕ್ಯಾಶ್ ನ ಕಲೆಕ್ಟ್ ಮಾಡಿದ್ರೆ ಆ ಎರಡೂ ಕ್ಯಾಶ್ ನ ಕೂಡ ನಾವು ಹೆಡ್ ಆಫೀಸ್ಗೆ ಡೈರೆಕ್ಟ್ ಆಗಿ ಕಳ್ಸಿಕೊಡ್ಬೇಕಾಗುತ್ತೆ. ನೋಡಿ, ದ ಬ್ರಾಂಚ್ ಇಸ್ ರಿಕ್ವೈರ್ಡ್ ಟು ಡೆಪಾಸಿಟ್ ದ ಕ್ಯಾಶ್ ಸೇಲ್ಸ್ ಪ್ರೊಸೀಡ್ಸ್ and cash collected from the debtors completely to head office directly. ಇಲ್ಲಿ ಡಿಪೆಂಡೆಂಟ್ ಬ್ರಾಂಚಸ್ ಆಗಿರೋದ್ರಿಂದ ಕ್ಯಾಶ್ ಸೇಲ್ಸ್ ಆದಾಗ ಏನು ನಿಮ್ಗೆ ಕ್ಯಾಶ್ ಬರುತ್ತೆ ಅದನ್ನೇ ಹೆಡ್ ಆಫೀಸ್ಗೆ ಡೆಪಾಸಿಟ್ ಮಾಡ್ತೀರಾ, ಮತ್ತೆ ಡೆಟಾರ್ಸ್ ಕಡೆಯಿಂದ ಏನು ಕ್ಯಾಶ್ ಕಲೆಕ್ಟ್ ಮಾಡ್ತೀರಾ ಅದು ಕೂಡ ಹೆಡ್ ಆಫೀಸ್ಗೆ ಡೆಪಾಸಿಟ್ ಮಾಡ್ತೀರಾ. So next feature, the branch do not maintain complete set of books. Only the following books are normally maintained. Another feature ಏನಪ್ಪಾ ಅಂದ್ರೆ the branch do not maintain complete set of book. ಅಂದ್ರೆ ಬ್ರಾಂಚ್ ಅಕೌಂಟ್ಸ್ ಎಲ್ಲಾ ಬುಕ್ಸ್ ನ ಇಲ್ಲಿ ಮೇಂಟೈನ್ ಮಾಡೋದಿಲ್ಲ. ಓಕೆನಾ? ಅವ್ರಿಗೇನು ಕೆಲವೊಂದು ಇಂಪಾರ್ಟೆಂಟ್ ಅಕೌಂಟ್ಸ್ ಬೇಕಾಗುತ್ತೆ ಅದನ್ನ ಮಾತ್ರ ಇಲ್ಲಿ ಮೇಂಟೈನ್ ಮಾಡ್ತಾರೆ. ಎಕ್ಸಾಂಪಲ್ ಯಾವ್ದಾದಪ್ಪ ಅಂದ್ರೆ ದ ಫಾಲೋಯಿಂಗ್ ಬುಕ್ಸ್ ಆರ್ ನಾರ್ಮಲಿ ಮೇಂಟೈನ್ಡ್. ಒಂದು ಕ್ಯಾಶ್ ಬುಕ್. ಸೊ ಕ್ಯಾಶ್ ಬುಕ್ ಇಟ್ ಇಸ್ ಮೇಂಟೈನ್ ಟು ರೆಕಾರ್ಡ್ ದ ರಿಸಿಪ್ಟ್ ಅಂಡ್ ಪೇಮೆಂಟ್ ಆಫ್ ಕ್ಯಾಶ್ ಬೈ ದ ಬ್ರಾಂಚ್. ನಮ್ಗೆ ಏನೇ ರಿಸಿಪ್ಟ್ ಆಗ್ಲಿ ಏನೇ ಪೇಮೆಂಟ್ ಆಗ್ಲಿ ಅದನ್ನ ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ ಕ್ಯಾಶ್ ಬುಕ್ ನ ಬ್ರಾಂಚಸ್ ಏನ್ ಮಾಡುತ್ತೆ, ಪ್ರಿಪೇರ್ ಮಾಡುತ್ತೆ. ನೆಕ್ಸ್ಟ್ ಒನ್ ಪೆಟಿ ಕ್ಯಾಶ್ ಬುಕ್. ಪೆಟಿ ಕ್ಯಾಶ್ ಬುಕ್ ನೋಡಿ, ದ ನೇಮ್ ಇಟ್ ಸೆಲ್ಫ್ ಟೆಲಿಂಗ್ ದ ಮೀನಿಂಗ್. ಪೆಟಿ ಎಕ್ಸ್ಪೆನ್ಸಸ್ ನ ರೆಕಾರ್ಡ್ ಮಾಡೋದಕ್ಕೆ ಅಥವಾ ಪೆಟಿ ರಿಸಿಪ್ಟ್ ನ ನಾವು ರೆಕಾರ್ಡ್ ಮಾಡೋದಕ್ಕೆ ಪೆಟಿ ಕ್ಯಾಶ್ ಬುಕ್ ನ ಮೇಂಟೈನ್ ಮಾಡ್ತೀವಿ. ಸೊ ಇಟ್ ಈಸ್ ಮೇಂಟೈನ್ಡ್ ಟು ರೆಕಾರ್ಡ್ ದ ರಿಸಿಪ್ಟ್ ಆಫ್ ಪೆಟಿ ಕ್ಯಾಶ್ ಅಂಡ್ ಪೇಮೆಂಟ್ ಆಫ್ ಪೆಟಿ ಎಕ್ಸ್ಪೆನ್ಸಸ್ ಬೈ ದ ಬ್ರಾಂಚ್. ಸಣ್ಣ ಪುಟ್ಟ ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ನ ರೆಕಾರ್ಡ್ ಮಾಡೋದಕ್ಕೆ ಪೆಟಿ ಕ್ಯಾಶ್ ಬುಕ್ ನ ನಾವು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬುಕ್ ಸೇಲ್ಸ್ ಬುಕ್. ಇಟ್ ಇಸ್ ಮೇಂಟೈನ್ಡ್ ಟು ರೆಕಾರ್ಡ್ ಕ್ರೆಡಿಟ್ ಸೇಲ್ ಆಫ್ ಗೂಡ್ಸ್. ಸೊ ನಾವಿಲ್ಲಿ ಕ್ರೆಡಿಟ್ ಸೇಲ್ಸ್ ನ ಮಾಡಿದಾಗ ಅದನ್ನ ರೆಕಾರ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಸೇಲ್ಸ್ ಬುಕ್ ನ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆನಾ? ಯಾವಾಗ ಕ್ರೆಡಿಟ್ ಸೇಲ್ ಆಗುತ್ತೆ ಅಂತ ಒಂದು ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡೋದಕ್ಕೆ ಸೇಲ್ಸ್ ಬುಕ್ ನ ನಾವಿಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಮೆಮೊರಂಡಮ್ ಸ್ಟಾಕ್ ರಿಜಿಸ್ಟರ್. ಸೊ ಮೆಮೊರಂಡಮ್ ಸ್ಟಾಕ್ ರಿಜಿಸ್ಟರ್ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಮೆಮೊರಂಡಮ್ ಸ್ಟಾಕ್ ರಿಜಿಸ್ಟರ್ ಸಿಂಪಲ್, ಇಟ್ ಇಸ್ ಮೇಂಟೈನ್ ಟು ರೆಕಾರ್ಡ್ ದ ಗೂಡ್ಸ್ ರೆಕಾರ್ಡ್ ಫ್ರಮ್ ಹೆಡ್ ಆಫೀಸ್. ಸೊ ಹೆಡ್ ಆಫೀಸ್ ಇಂದ ನಾವೇನಾದ್ರು ಗೂಡ್ಸ್ ಕಲೆಕ್ಟ್ ಮಾಡಿದ್ರೆ ಅದನ್ನ ರೆಕಾರ್ಡ್ ಮಾಡಕ್ಕೆ ಮೆಮೊರಂಡಮ್ ಸ್ಟಾಕ್ ರಿಜಿಸ್ಟರ್ ನ ಪ್ರಿಪೇರ್ ಮಾಡ್ತೀವಿ. ಅಂಡ್ ಆಲ್ಸೋ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಗೂಡ್ಸ್ ಏನಾದ್ರು ನಾವು ರಿಟರ್ನ್ ಮಾಡಿದ್ರೆ ಹೆಡ್ ಆಫೀಸ್ಗೆ ಅದನ್ನ ರೆಕಾರ್ಡ್ ಮಾಡೋದಕ್ಕೂ ಕೂಡ ಮೆಮೊರಂಡಮ್ ಸ್ಟಾಕ್ ರಿಜಿಸ್ಟರ್ ನ ಮೇಂಟೈನ್ ಮಾಡ್ತೀವಿ. ದೆನ್ ಗೂಡ್ಸ್ ಸೋಲ್ಡ್ ಟು ದ ಕಸ್ಟಮರ್ಸ್. ಓಕೆನಾ? ಕಸ್ಟಮರ್ಸ್ಗೆ ನಾವು ಗೂಡ್ಸ್ ನ ಸೇಲ್ ಮಾಡಿದಾಗ ಅದನ್ನ ರೆಕಾರ್ಡ್ ಮಾಡಕ್ಕೋಸ್ಕರ ಈ ಒಂದು ಅಕೌಂಟ್ ನ ಅಥವಾ ರಿಜಿಸ್ಟರ್ ನ ಪ್ರಿಪೇರ್ ಮಾಡ್ತೀವಿ. ಅಂಡ್ ಆಲ್ಸೋ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಗೂಡ್ಸ್. ನಮ್ಗೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಥವಾ ಕ್ಲೋಸಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಎಷ್ಟಿದೆ ಅದನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಈ ಒಂದು ಸ್ಟಾಕ್ ರಿಜಿಸ್ಟರ್ ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಬುಕ್ ಆಫ್ ಅಕೌಂಟ್ ಬಂದು ಟೋಟಲ್ ಡೆಟಾರ್ಸ್ ಅಕೌಂಟ್. ಸೊ ಟೋಟಲ್ ಡೆಟಾರ್ಸ್ ಅಕೌಂಟ್ ಟು ರೆಕಾರ್ಡ್ ದ ಕ್ರೆಡಿಟ್ ಸೇಲ್ ಮೇಡ್ ಟು ಕಸ್ಟಮರ್ಸ್ ಅಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಅಂದ್ರೆ ಇಲ್ಲಿ ಎಷ್ಟು ನಾವು ಕ್ರೆಡಿಟ್ ಸೇಲ್ ಮಾಡಿದೀವಿ ಮತ್ತೆ ಎಷ್ಟು ಅಮೌಂಟ್ ನಾವು ಡೆಟಾರ್ಸ್ ಕಡೆಯಿಂದ ರಿಸೀವ್ ಮಾಡಿದೀವಿ ಅದು ನಾವು ಫೈಂಡ್ ಔಟ್ ಮಾಡಕ್ಕೋಸ್ಕರ ಡೆಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಇಷ್ಟು ಬುಕ್ಸ್ ಆಫ್ ಅಕೌಂಟ್ಸ್ ನ ಅವರು ಮೇಂಟೈನ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್ ನ ಇಲ್ಲಿ ಮೇಂಟೈನ್ ಮಾಡಲ್ಲ. ಫಾಲೋಯಿಂಗ್ ಅಂದ್ರೆ ಓನ್ಲಿ ಫ್ಯೂ ಬುಕ್ಸ್ ನ ಮಾತ್ರ ಇಲ್ಲಿ ಮೇಂಟೈನ್ ಮಾಡ್ತಾರೆ. ಒಂದು ಕ್ಯಾಶ್ ಬುಕ್, ಸೆಕೆಂಡ್ ಒನ್ ಪೆಟಿ ಕ್ಯಾಶ್ ಬುಕ್, ದೆನ್ ಸೇಲ್ಸ್ ಬುಕ್, ಅದಾದ್ಮೇಲೆ ಮೆಮೊರಂಡಮ್ ಸ್ಟಾಕ್ ರಿಜಿಸ್ಟರ್, ದೆನ್ ಟೋಟಲ್ ಡೆಟಾರ್ಸ್ ಅಕೌಂಟ್. ಈ 5 ಬುಕ್ಸ್ ನ ಮಾತ್ರ ಇಲ್ಲಿ ಡಿಪೆಂಡೆಂಟ್ ಬ್ರಾಂಚಸ್ ಮೇಂಟೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ಫೀಚರ್ ಬಂದು ಬ್ರಾಂಚ್ ಡು ನಾಟ್ ಮೇಂಟೈನ್ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್. ಸೊ ಇಲ್ಲಿ ಬ್ರಾಂಚ್ ಡು ನಾಟ್ ಮೇಂಟೈನ್ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್. ಸೊ ಇಲ್ಲಿ ಬ್ರಾಂಚಸ್ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡೋದಿಲ್ಲ. ಸೊ ಯಾಕೆಂದ್ರೆ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್ ನಲ್ಲಿ ಹೆಡ್ ಆಫೀಸ್ ಮೇಂಟೈನ್ ಮಾಡುತ್ತೆ.
ಸೊ ಹೆಡ್ ಆಫೀಸ್ ಮೇಂಟೈನ್ ಮಾಡೋದ್ರಿಂದ ಸಿಮಿಲರ್ ಒಂದು ಮೈನ್ ಆಗಿ ಅದಕ್ಕೆ ಬೇಕಾಗಿರುವಂತ ಕೆಲವೊಂದು ಅಕೌಂಟ್ಸ್ ನ ಮಾತ್ರ ಮೇಂಟೈನ್ ಮಾಡುತ್ತೆ. ಓಕೆನಾ, ಆಲ್ರೆಡಿ ನಿಮ್ಗೆ ಹೇಳಿದೆ. ಓಕೆ, ಡಿಟಾರ್ಸ್ ಅಕೌಂಟು ಅಥವಾ ಮೆಮೊಂಡಮ್ ಸ್ಟಾಕ್ ರಿಜಿಸ್ಟರ್ ಅಂಡ್ ದೆನ್ ಸೇಲ್ಸ್ ಬುಕ್, ಪೆಟಿ ಕ್ಯಾಶ್ ಬುಕ್ ಅಥವಾ ಕ್ಯಾಶ್ ಬುಕ್, ಈ ತರ ಕೆಲವೊಂದು ಅಕೌಂಟ್ಸ್ ನ ಮಾತ್ರ ಮೇಂಟೈನ್ ಮಾಡ್ತಾರೆ. ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್ ನ ಹೆಡ್ ಆಫೀಸೇ ಮೇಂಟೈನ್ ಮಾಡೋದ್ರಿಂದ ಬ್ರಾಂಚ್ ಡು ನಾಟ್ ಮೇಂಟೈನ್ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್. ಸೊ ಇಲ್ಲಿ ಬ್ರಾಂಚ್ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡೋದಿಲ್ಲ. ಓಕೆನಾ, ಯಾಕೆಂದ್ರೆ ಹೆಡ್ ಆಫೀಸೇ ಬೇಸ್ಡ್ ಅಪಾನ್ ದ ಸ್ಟಾಕ್ ಸ್ಟೇಟ್ಮೆಂಟ್ ಅಥವಾ ಕ್ಯಾಶ್ ಸ್ಟೇಟ್ಮೆಂಟ್ ಅಥವಾ ಪೆಟಿ ಕ್ಯಾಶ್ ಬುಕ್ ಸ್ಟೇಟ್ಮೆಂಟ್ಸ್ ಅಥವಾ ಸ್ಟೇಟ್ಮೆಂಟ್ ಆಫ್ ಡೆಟಾರ್ಸ್ ಏನು ಬ್ರಾಂಚ್ ಕಡೆಯಿಂದ ಹೆಡ್ ಆಫೀಸ್ ಕಲೆಕ್ಟ್ ಮಾಡ್ಕೊಳ್ಳುತ್ತೋ ಆ ಒಂದು ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಹೆಡ್ ಆಫೀಸೇ ನೆಸೆಸರಿ ಅಕೌಂಟ್ಸ್ ನ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ಬ್ರಾಂಚ್ ಡು ನಾಟ್ ಮೇಂಟೈನ್ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್. ಸೊ ನೆಕ್ಸ್ಟ್ ಗೋ ಫಾರ್ ದ ರಿವಿಷನ್. Dependent branches are those branches, meaning ಇದು which are under the control of head office for its administration. ಓಕೆನಾ, ಅಂದ್ರೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಹೆಡ್ ಆಫೀಸೇ ಮಾಡುತ್ತೆ. ಅದಕ್ಕೆ ಅದು ನಾವು ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಕರಿತೀವಿ. ದ ಅಕೌಂಟ್ಸ್ ಆಫ್ ದ ಬ್ರಾಂಚಸ್ ಆರ್ ಮೇಂಟೈನ್ಡ್ ಬೈ ದ ಹೆಡ್ ಆಫೀಸ್. ಸೊ ಇಲ್ಲಿ ಅಕೌಂಟ್ಸ್ ಏನ್ ಮಾಡುತ್ತೆ, ಹೆಡ್ ಆಫೀಸೇ ಮೇಂಟೈನ್ ಮಾಡುತ್ತೆ. ದೆನ್ ದ ಬ್ರಾಂಚ್ ಹ್ಯಾಸ್ ಟು ಡಿಪೆಂಡ್ ಆನ್ ದ ಹೆಡ್ ಆಫೀಸ್. ಇಟ್ ಶುಡ್ ನಾಟ್ ಪರ್ಚೇಸ್ ಡೈರೆಕ್ಟ್ಲಿ. ಸೊ ಗೂಡ್ಸ್ ಏನು ಬೇಕಾಗುತ್ತೆ ಬ್ರಾಂಚ್ಗೆ, ಅದು ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡೈರೆಕ್ಟ್ ಆಗಿ ಅದು ಪರ್ಚೇಸ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಆಕ್ಟ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ಹೆಡ್ ಆಫೀಸ್ ಫ್ರಮ್ ಟೈಮ್ ಟು ಟೈಮ್. ಅಂದ್ರೆ ಹೆಡ್ ಆಫೀಸ್ ಏನ್ ಇನ್ಸ್ಟ್ರಕ್ಷನ್ಸ್ ನ ಕೊಡುತ್ತೆ ಅದ್ರ ಪ್ರಕಾರ ಇಲ್ಲಿ ಬ್ರಾಂಚ್ ಆಕ್ಟ್ ಮಾಡಬೇಕಾಗುತ್ತೆ. ದೆನ್ ದಿಸ್ ಆರ್ ದ ರೆಫರೆನ್ಸ್ ಬುಕ್. ಸೊ B.S. Raman, Anil Kumar V, and then Jainan Narayan. So you can refer this textbook for further information. Thank you.